ಮುಂದಿನ ಸುದ್ದಿನ ನೋಡೋಣ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವರಿಗೆ ಮತ್ತೆ ಶಾಕ್. ಷಡ್ಯಂತ್ರ ಮಾಡಿದವರ ಅಂತ್ಯಕಾಲ ಸನ್ನಿಹಿತವಾಯ್ತಾ? ಚಿನ್ನಯ್ಯನ ಹೇಳಿಕೆಯೇ ಸಮೀರ್ಗೆ ಸಂಕಷ್ಟ ತರುತ್ತಾ? ಸಮೀರ್ ಸೇರಿ 6 ಯೂಟ್ಯೂಬರ್ಗಳಿಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಾಳೆಯಿಂದ ಮತ್ತಷ್ಟು ಚುರುಕಾಗಲಿದೆ SIT ತನಿಖೆ ಅಂತ ಹೇಳಲಾಗ್ತಾ ಇದೆ. ಚಿನ್ನಯ್ಯನ ಹೇಳಿಕೆ ಸಮೀರ್ಗೆ ಸಂಕಷ್ಟ ತರುತ್ತಾ? ಸಮೀರ್ ಸೇರಿ 6 ಯೂಟ್ಯೂಬರ್ಗಳಿಗೆ ಸಂಕಷ್ಟ ಫಿಕ್ಸ್. ನಾಳೆಯಿಂದ ಮತ್ತಷ್ಟು ಚುರುಕಾಗಲಿದೆ SIT ತನಿಖೆ. ಚುರುಕು ಅಂತ ಬಡ್ಕೊಳ್ತಾನೆ ಇದ್ದೀವಿ ನಾವು. ಆದರೆ ಏನು ಮಹತ್ತರವಾದಂಥ ದೊಡ್ಡ ಬದಲಾವಣೆ ಆಗಲಿ, ದೊಡ್ಡ ರಿಸಲ್ಟ್ ಆಗಲಿ ಇದುವರೆಗೂ ಏನು ಗೊತ್ತಾಗಿಲ್ಲ. ಇನ್ನು ಮುಂದೆ ಏನಾದರೂ SIT ವರದಿ ತರುತ್ತಾ ಏನು ಕಾದು ನೋಡಬೇಕಾಗಿದೆ. ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಈಗ SIT ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. SITಯಿಂದ 2 ಆಂಬ್ಯುಲೆನ್ಸ್ ಚಾಲಕರ ವಿಚಾರಣೆಯನ್ನ ಮಾಡಲಾಗಿದೆ. ನಿನ್ನೆ ಜಲೀಲ್ ಬಾಬಾ ಹಾಗೂ ಹಮೀದ್ ಇಬ್ಬರು ಕೂಡ ಆಂಬ್ಯುಲೆನ್ಸ್ ಚಾಲಕರು, ಅವರನ್ನ ವಿಚಾರಣೆಗೆ ಕರೆದಿದ್ರು. ಇಬ್ಬರನ್ನು ಕೂಡ ಈಗ ವಿಚಾರಣೆ ನಡೆಸಿದ್ದಾರೆ. ಶವಗಳನ್ನ ಶವಾಗಾರಕ್ಕೆ ಸಾಗಿಸಿದ ಬಗ್ಗೆ ವಿಚಾರಣೆಯನ್ನ ನಡೆಸಿದ್ದಾರೆ. ಅವರದೇ ಆಂಬ್ಯುಲೆನ್ಸ್ನಲ್ಲಿ ಶವಾಗಾರಕ್ಕೆ ಶವಗಳನ್ನ ಸಾಗಿಸಲಾಗಿದೆ ಅನ್ನುವಂಥ ವಿಚಾರ. ನಾಳೆ ಮತ್ತೊಂದು ಸುತ್ತಿನ ವಿಚಾರಣೆಗೆ ಈಗ SIT ಬುಲಾವನ್ನ ಕೊಟ್ಟಿದೆ ಅನ್ನುವಂಥ ಮಾಹಿತಿ ಸದ್ಯಕ್ಕಿದೆ. ಮತ್ತೆ ಕರೆದ್ರೆ ಮತ್ತೆ ಬರ್ತೀವಿ ಅನ್ನುವಂಥ ವಿಚಾರವನ್ನ ಆಂಬ್ಯುಲೆನ್ಸ್ ಚಾಲಕರು ಕೂಡ ಹೇಳಿದ್ರು. ಅಷ್ಟೇ ಅಲ್ಲ, ಸುಮಾರು ಶವಗಳನ್ನ ಹೂತಿದ್ವಿ ನಾವು, ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಇರ್ತಾ ಇದ್ರು ಅನ್ನುವಂಥದ್ದನ್ನ ಈ ಆಂಬ್ಯುಲೆನ್ಸ್ ಚಾಲಕರು ಕೂಡ ಖುದ್ದು ಹೇಳ್ಕೊಂಡಿರೋದು. ಸ್ನಾನಘಟ್ಟದಿಂದ ಆಗಿರ್ಬೋದು ಅಥವಾ ಲಾಡ್ಜ್ಗಳಿಂದ ಆಗಿರ್ಬೋದು, ಈ ರೀತಿಯಾಗಿ ಅನೇಕ ಶವಗಳು ಸಿಗ್ತಾ ಇತ್ತು. ಆ ನಂತರದಲ್ಲಿ ಪೊಲೀಸರ ಸಮ್ಮುಖದಲ್ಲೇ ಎಲ್ಲವೂ ಕೂಡ ನಡೀತಾ ಇತ್ತು ಅಂತ SIT ವಿಚಾರಣೆಯ ಸಂದರ್ಭದಲ್ಲಿ ಅದರ ಜೊತೆಯಲ್ಲಿ ಈ ಆಂಬ್ಯುಲೆನ್ಸ್ ಚಾಲಕರು ಮಾತಾಡುವಂಥ ಸಂದರ್ಭದಲ್ಲಿ ಇಬ್ಬರು ಕೂಡ ಹೇಳಿದ್ದಾರೆ. ಇಬ್ಬರು ಆಂಬ್ಯುಲೆನ್ಸ್ ಚಾಲಕರಿಗೆ ಅನೇಕ ಪ್ರಶ್ನೆಗಳನ್ನು SIT ಕೇಳಿತ್ತು. ಈಗ ನಾಳೆ ಮತ್ತೊಂದು ಸುತ್ತಿನ ವಿಚಾರಣೆಯನ್ನು ನಡೆಸೋದಕ್ಕೆ ಬುಲಾವನ್ನ ಕೊಟ್ಟಿದೆ. ನಾಳೆ ಮತ್ತೆ ವಿಚಾರಣೆಗೆ ಆಗಮಿಸ್ತಾರೆ ಆಂಬ್ಯುಲೆನ್ಸ್ ಚಾಲಕರು ಅನ್ನುವಂಥ ಮಾಹಿತಿ. ವಿಚಾರಣೆ ಒಂದು ಸ್ವಲ್ಪ ಬಾಕಿ ಇರುವಂತಹ ಹಿನ್ನೆಲೆಯಲ್ಲಿ ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮತ್ತೆ ನಾಳೆ ಆಂಬ್ಯುಲೆನ್ಸ್ ಚಾಲಕರು ವಿಚಾರಣೆಗೆ ಹಾಜರಾಗ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನಾಗೇಂದ್ರ ಬಾಬು, ಈಗ ಆಂಬ್ಯುಲೆನ್ಸ್ ಚಾಲಕರ ವಿಚಾರಣೆ ಒಂದು ಸುತ್ತಿನ ವಿಚಾರಣೆ ಮುಗೀತು, ಮತ್ತೆ ಕರೆದಿದ್ದಾರೆ. ಆದರೆ ಈ ಕಡೆಯಿಂದ ಮಾತ್ರ ವಿಚಾರಣೆಗಳು ಸಾಗ್ತಾ ಇದೆ. ಅತ ಕಡೆಯಲ್ಲಿ ಯೂಟ್ಯೂಬರ್ಸ್ ಆಗಿರ್ಬೋದು, ಇನ್ನಿತರರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವ್ರು ಯಾರು ಕೂಡ ವಿಚಾರಣೆಗೆ ಹಾಜರಾಗ್ತಾ ಇಲ್ಲ. ಯಾವ ರೀತಿಯಲ್ಲಿ ಹಾಗಾದ್ರೆ ವಿಚಾರಣೆ ಈಗ ನಡೀತಾ ಇದೆ? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಏನೇನು ಅಪ್ಡೇಟ್ಸ್ ಇದೆ ನಾಗೇಂದ್ರ ಬಾಬು? ಅಶ್ವಿನಿ, ನೋಡಿ, ಈಗ SIT ತನಿಖೆ ಒಂದು ಕಡೆ ಚುರುಕುಗೊಳ್ತಾ ಇದೆ. ಆದರೆ ಮತ್ತೊಂದು ಕಡೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಂಥ ಸೂಚನೆ ಮೇರೆಗೆ ಆದಷ್ಟು ಬೇಗ ಈ ಒಂದು ಇನ್ವೆಸ್ಟಿಗೇಷನ್ ಅನ್ನ ಮುಗಿಸುವ ತವಕದಲ್ಲಿ SIT ತನಿಖಾ ತಂಡ ಇದೆಯಾ ಅನ್ನುವ ಅನುಮಾನಗಳೀಗ ಕಾಡೋದಕ್ಕೆ ಶುರುವಾಗ್ತಾ ಇದೆ. ನೋಡಿ, ಚಿನ್ನಯ್ಯನ ಹೇಳಿಕೆಯ ಆಧಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನರ ವಿಚಾರಣೆಯನ್ನ ನಡೆಸಿರುವಂಥ SIT ತನಿಖಾ ತಂಡ ಈ ಆಂಬ್ಯುಲೆನ್ಸ್ನ ಚಾಲಕರನ್ನು ಕೂಡ ವಿಚಾರಣೆಗೊಳಪಡಿಸಬೇಕು. ಹಾಗಾಗಿ ಅವರನ್ನು ಕೂಡ ವಿಚಾರಣೆ ಅಂದ್ರೆ ಅವರಿಂದ ಮಾಹಿತಿಯನ್ನು ಪಡೆದುಕೊಳ್ಳುವ ಸಲುವಾಗಿ ಇಬ್ಬರನ್ನು ಕೂಡ ಕರೆಸಿಕೊಂಡಿದ್ರು. ನೋಡಿ, ಆ ಇಬ್ಬರು ಕೂಡ ಆಂಬ್ಯುಲೆನ್ಸ್ನ ಚಾಲಕರು ಬೆಳ್ತಂಗಡಿ ಭಾಗದಲ್ಲಿ ಹೆಚ್ಚು ಜನಪ್ರಿಯವಾಗಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಇಬ್ಬರ ಹೆಸರು ಗೊತ್ತಿದೆ. ಒಂದು ಕಡೆ ಜಲೀಲ್ ಬಾಬಾ, ಮತ್ತೊಂದು ಕಡೆ ಹಮೀದ್. ಇವರಿಬ್ಬರು ಕೂಡ ಕಳೆದ 20-23 ವರ್ಷಗಳಿಂದ ಈ ಬೆಳ್ತಂಗಡಿಯ ಸುತ್ತಮುತ್ತಲೂ ಕೂಡ ಆಂಬ್ಯುಲೆನ್ಸ್ ಸೇವೆಯಲ್ಲಿ ತೊಡಗಿಕೊಂಡಿದ್ರು. ಯಾವುದೇ ರೀತಿಯಾದಂತಹ ಒಂದು ಶವಗಳು ಪತ್ತೆ ಆದಲ್ಲಿ, ಅನಾಥ ಶವಗಳು ಪತ್ತೆ ಆದಲ್ಲಿ, ಅಥವಾ ಎಲ್ಲಾದರೂ ಆತ್ಮಹತ್ಯೆ ಪ್ರಕರಣಗಳು ಪತ್ತೆ ಆದರೆ, ಆಕ್ಸಿಡೆಂಟ್ಗಳಾದರೆ ಅಲ್ಲಿಗೆ ಹೋಗಿ ಇವರು ಅಂದರೆ ಪೊಲೀಸರು ಕರೆ ಮಾಡಿ ಅವರಿಗೆ ಹೇಳ್ತಾ ಇದ್ರು. ಪೊಲೀಸರ ಸೂಚನೆಯಂತೆ ಅವರು ಆ ಶವಗಳನ್ನು
ಮಾರ್ಚರಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಜಲೀಲ್ ಬಾಬಾ ಮತ್ತು ಹಮೀದ್ ಇಬ್ಬರು ಕೂಡ ಮಾಡ್ತಾ ಇದ್ರು. ಈ ಹಿಂದೆ ಕೂಡ ಧರ್ಮಸ್ಥಳದ ಸುತ್ತಮುತ್ತಲೂ ಕೂಡ ಅಂದರೆ ಸ್ನಾನಘಟ್ಟದ ಬಳಿ ಪ್ರಮುಖವಾಗಿ ಸಿಕ್ಕಂಥ ಅನಾಥ ಶವಗಳನ್ನು ಲಿಫ್ಟ್ ಮಾಡುವ ಸಲುವಾಗಿ ಈ ಇಬ್ಬರನ್ನು ಕೂಡ ಪೊಲೀಸರೇ ಕರೆ ಮಾಡಿ ಕರೆಸ್ಕೊಳ್ತಾ ಇದ್ರು. ಹಾಗಾಗಿ ಜಲೀಲ್ ಬಾಬಾ ಮತ್ತು ಹಮೀದ್ ಇಬ್ಬರು ಕೂಡ ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡುವ ಸಂದರ್ಭದಲ್ಲಿ ಲೆಕ್ಕಕ್ಕಿಲ್ಲದಷ್ಟು ಅನಾಥ ಶವಗಳನ್ನು ನಾವು ಇಲ್ಲಿಂದ ಲಿಫ್ಟ್ ಮಾಡಿದ್ದೀವಿ, ಅಂದರೆ ಧರ್ಮಸ್ಥಳದ ಸುತ್ತಮುತ್ತ ಲಿಫ್ಟ್ ಮಾಡಿದ್ದೀವಿ, ಅದನ್ನು ಪೊಲೀಸರು ಕೊಟ್ಟಂಥ ಸೂಚನೆ ಮೇರೆಗೆ ನಾವು ಮಾರ್ಚರಿಗೆ ಶಿಫ್ಟ್ ಮಾಡಿರೋದು. ಜೊತೆಗೆ ಎಲ್ಲರೂ ಕೂಡ ಅಂದರೆ ಆತ್ಮಹತ್ಯೆ ಪ್ರಕರಣ ಆಗಿರ್ಬೋದು ಅಥವಾ ನದಿಯಲ್ಲಿ ಮುಳುಗಿ ಸಾವಿಗೀಡಾಗಿರ್ಬೋದು ಅಥವಾ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಂಥ ಪ್ರಕರಣಗಳಲ್ಲಿ ಹೆಚ್ಚಾಗಿ ನಾವು ನೋಡ್ತಾ ಇದ್ವಿ. ಅದನ್ನು ಹೊರತುಪಡಿಸಿದ್ರೆ ಈಗ ಕೇಳಿ ಬರ್ತಾ ಇರುವಂಥ ಆರೋಪಕ್ಕೆ ಸಂಬಂಧಪಟ್ಟಂತೆ ಅದು ನಮಗೆ ಗಮನಕ್ಕೆ ಬಂದಿಲ್ಲ, ಅದು ನಮಗೆ ಗೊತ್ತೂ ಇಲ್ಲ, ಆ ಥರದ್ದು ನಡೀತಾನೂ ಇರಲಿಲ್ಲ ಅನ್ನುವ ಮಾತುಗಳನ್ನು ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡುವ ಸಂದರ್ಭದಲ್ಲಿ ಇಬ್ಬರು ಕೂಡ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ನೋಡಿ, ಇದೆಲ್ಲ ಆದ ನಂತರ ಮತ್ತೊಂದು ಕಡೆ ಯೂಟ್ಯೂಬರ್ಗಳ ವಿಚಾರಣೆ. ಯೂಟ್ಯೂಬರ್ಗಳಿಗೆ SIT ತನಿಖಾ ತಂಡವೇ ಫೋನ್ ಮಾಡುತ್ತೆ ವಿಚಾರಣೆಗೆ ಬನ್ನಿ ಅಂತೇಳಿ. ಮತ್ತೆ ಅದೇ SIT ತನಿಖಾ ತಂಡ 1-2 ಗಂಟೆ ನಂತರ ಬೇಡ, ನೀವು ವಿಚಾರಣೆಗೆ ಬರೋದು ಬೇಡ, ನಾವು ಕರೆದಾಗ ನೀವು ಬರಬೇಕಾಗತ್ತೆ ಅಂತ ಹೇಳ್ತಾರೆ. ಅಂದರೆ ಗೊಂದಲದ ಗೂಡಾಗಿದೆಯಾ SIT? ಈ ಪ್ರಶ್ನೆಗಳು ಉದ್ಭವ ಆಗ್ತಿರೋದು ಕಾರಣ ನೋಡಿ, ಆದಷ್ಟು ಬೇಗ ಇನ್ವೆಸ್ಟಿಗೇಷನ್ ಮುಗಿಸ್ಬೇಕಾಗತ್ತೆ ಅನ್ನುವ ತವಕದಲ್ಲಿದ್ದರೂ ಕೂಡ ಒಂದು ಪದ್ಧತಿ ಅನ್ನೋದಿರುತ್ತೆ, ಒಂದು ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಅದನ್ನು ಪ್ರೊಸೀಜರನ್ನು ಫಾಲೋ ಮಾಡಬೇಕಾಗತ್ತೆ, ಅದನ್ನು ಕಂಪ್ಲೀಟ್ ಮಾಡಬೇಕಾಗತ್ತೆ. ಅದೆಲ್ಲವನ್ನು ಕೂಡ ಬಿಟ್ಟು ನೋಡಿ, ಈ ಕಳೆದ ಒಂದು ವಾರ ಯಾವುದೇ ರೀತಿಯಾದಂಥ ಬೆಳವಣಿಗೆಗಳಾಗಿಲ್ಲ. ಕೇವಲ ವಿಚಾರಣೆಗಷ್ಟೇ ಸೀಮಿತ ಮಾಡಿಕೊಂಡಂಥ SIT ತನಿಖಾ ತಂಡ ಇನ್ನು ಮತ್ತೊಂದು ಕಡೆ ಇದು ಆಸಕ್ತಿ ಇಲ್ಲದ ತನಿಖಾ ತಂಡ ಆಗೋಯ್ತಾ ಅನ್ನೋ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತದೆ. ಯಾಕೆಂತಂದರೆ ಯೂಟ್ಯೂಬರ್ಗಳ ವಿಚಾರಣೆ ಮುಗಿದ್ರೆ ಆಲ್ಮೋಸ್ಟ್ ಎಲ್ಲರ ವಿಚಾರಣೆ ಅಂತಿಮಗೊಳ್ಳುತ್ತೆ. ಅದೊಂದು ಮುಗಿಸ್ಬೋದಿತ್ತು, ಆದರೆ ಅದನ್ನು ಕೂಡ ಮುಗಿಸದೆ ಮುಂದಿನ ವಾರಕ್ಕೆ ಅದನ್ನು ಶಿಫ್ಟ್ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಮತ್ತೊಂದು ಕಡೆ ಯೂಟ್ಯೂಬರ್ಗಳ ವಿಚಾರಣೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತೇಳಿ SITಯ ಮೂಲಗಳೇ ಹೇಳುತ್ತೆ. ಆದರೆ ಅವರನ್ನು ವಿಚಾರಣೆಗೊಳಪಡಿಸೋದಕ್ಕೆ ಮಾತ್ರ ಹಿಂದೇಟನ್ನು ಹಾಕ್ತಾ ಇದೆ. ಅಂದರೆ ಯಾವ ಕಾರಣಕ್ಕೋಸ್ಕರ SIT ತನಿಖಾ ತಂಡ ಹಿಂದೇಟನ್ನು ಹಾಕ್ತಾ ಇದೆ ಅನ್ನೋದು ಈಗ ಸದ್ಯಕ್ಕೆ ಉದ್ಭವ ಆಗ್ತಾ ಇರುವಂಥ ಪ್ರಶ್ನೆ. ಅಶ್ವಿನಿ. ರೈಟ್ ನಾಗೇಂದ್ರ ಬಾಬು, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಮುಂದಿನ ಸುದ್ದಿನ ನೋಡೋಣ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದವ್ರಿಗೆ ಮತ್ತೆ ಶಾಕ್ ಷಡ್ಯಂತ್ರ ಮಾಡಿದವರ ಅಂತ್ಯಕಾಲ ಸನ್ನಿಹಿತವಾಯ್ತಾ? ಚಿನ್ನಯ್ಯನ ಹೇಳಿಕೆಯೇ ಸಮೀರ್ಗೆ ಸಂಕಷ್ಟ ತರುತ್ತಾ? ಸಮೀರ್ ಸೇರಿ 6 ಯೂಟ್ಯೂಬರ್ಗಳಿಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಾಳೆಯಿಂದ ಮತ್ತಷ್ಟು ಚುರುಕಾಗಲಿದೆ SIT ತನಿಖೆ ಅಂತ ಹೇಳಲಾಗ್ತಾ ಇದೆ. ಚಿನ್ನಯ್ಯನ ಹೇಳಿಕೆಯೇ ಸಮೀರ್ಗೆ ಸಂಕಷ್ಟ ತರುತ್ತಾ? ಸಮೀರ್ ಸೇರಿ 6 ಯೂಟ್ಯೂಬರ್ಗಳಿಗೆ ಸಂಕಷ್ಟ ಫಿಕ್ಸ್. ನಾಳೆಯಿಂದ ಮತ್ತಷ್ಟು ಚುರುಕಾಗಲಿದೆ SIT ತನಿಖೆ. ಚುರುಕು ಅಂತ ಬಡ್ಕೊಳ್ತಾನೆ ಇದ್ದೀವಿ ನಾವು, ಆದರೆ ಏನು ಮಹತ್ತರವಾದಂಥ ದೊಡ್ಡ ಬದಲಾವಣೆ ಆಗಲಿ, ದೊಡ್ಡ ರಿಸಲ್ಟ್ ಆಗಲಿ ಇದುವರೆಗೂ ಏನು ಗೊತ್ತಾಗಿಲ್ಲ. ಇನ್ನು ಮುಂದೆ ಏನಾದರೂ SIT ವರದಿ ತರುತ್ತಾ ಏನು ಕಾದು ನೋಡಬೇಕಾಗಿದೆ. ಧರ್ಮಸ್ಥಳದಲ್ಲಿ ಶವವನ್ನ ಹೂತಿಟ್ಟಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಈಗ SIT ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ. SITಯಿಂದ 2 ಆಂಬ್ಯುಲೆನ್ಸ್ ಚಾಲಕರ ವಿಚಾರಣೆಯನ್ನ ಮಾಡಲಾಗಿದೆ. ನಿನ್ನೆ ಜಲೀಲ್ ಬಾಬಾ ಹಾಗೂ ಹಮೀದ್ ಇಬ್ಬರು ಕೂಡ ಆಂಬ್ಯುಲೆನ್ಸ್ ಚಾಲಕರು, ಅವರನ್ನ ವಿಚಾರಣೆಗೆ ಕರೆದಿದ್ರು. ಇಬ್ಬರನ್ನು ಕೂಡ ಈಗ ವಿಚಾರಣೆ ನಡೆಸಿದ್ದಾರೆ. ಶವಗಳನ್ನ ಶವಾಗಾರಕ್ಕೆ ಸಾಗಿಸಿದ ಬಗ್ಗೆ ವಿಚಾರಣೆಯನ್ನ ನಡೆಸಿದ್ದಾರೆ. ಅವರದೇ ಆಂಬ್ಯುಲೆನ್ಸ್ನಲ್ಲಿ ಶವಾಗಾರಕ್ಕೆ ಶವಗಳನ್ನ ಸಾಗಿಸಲಾಗಿದೆ ಅನ್ನುವಂಥ ವಿಚಾರ. ನಾಳೆ